ಅವರ ಒಂದು ವಾದ. 5 ವರ್ಷವೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ, 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಬಣದ ಸಚಿವರು ಏನು ಹೇಳ್ತಾರಲ್ಲ ಅವ್ರ ಮಾತು ಸತ್ಯ ಆಗಬಹುದು ಇದರಿಂದ. ಅಲ್ಲ, ಅದಕ್ಕೆ ಇವತ್ತು ಹೈಕೋರ್ಟ್ ಕೊಟ್ಟಿರೋ ತಾತ್ಕಾಲಿಕ ರಿಲೀಫು ಡಿ ಕೆ ಶಿವಕುಮಾರ್ ಕಾಡ್ತಿಂದ ಅಷ್ಟೇ ಸಿದ್ದರಾಮಯ್ಯನವ್ರಿಗೆ ಸ್ವಲ್ಪ ನೆಮ್ಮದಿಯಾಗಿ ಇವತ್ತು ನೀವು ಹೇಳ್ದಂಗೆ ಆರಾಮಾಗಿ ಸ್ವಲ್ಪ ನಿದ್ದೆ ಮಾಡ್ತಾರೆ. ಅವ್ರಿಗೇನು ಪರ್ಸನಲ್ ಆಗಲ್ಲ, ಏನು ಸುತ್ತ ಕಾಟ ಕೊಡ್ತಾ ಇದ್ರಲ್ಲ ಬೆಳಗ್ಗೆದ್ದು ಟವಲ್ ಹಾಕೊಂಡು, ಅದರಿಂದ ಒಂದು ಸ್ವಲ್ಪ ರಿಲೀಫ್ ಸಿಕ್ಕಿದೆ. ಪ್ರಶಾಂತ್, ಈ ಥರದ ಚರ್ಚೆ ಭಾಳ ಇದೆ. ಚಂದ್ರಶೇಖರ್ ಅವರು ಮೊದಲನೇವರು ಅಲ್ಲ, ಕೊನೆಯವರು ಅಲ್ಲ. ಈ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಸಿದ್ದರಾಮಯ್ಯನವ್ರಿಗೆ ರಿಲೀಫ್ ಸಿಕ್ಕರೆ ಡಿ ಕೆ ಶಿವಕುಮಾರ್ಗೆ ಬೇಜಾರಾಗುತ್ತೆ ಅಂತ. ಇಟ್ ಈಸ್ ಅಬ್ಸಲ್ಯೂಟ್ಲಿ ರಾಂಗ್ ಪರ್ಸೆಪ್ಷನ್ ಅನ್ನೋದನ್ನು ತಾವು ಸಂಜೆನೂ ಹೇಳಿದೆ. ಅಲ್ಲ ನೋಡಿ, ಸಿದ್ದರಾಮಯ್ಯನವರು ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಹೆಸರು ಬಂದ ಮೇಲೆ ನೀವು ಡಿ ಕೆ ಶಿವಕುಮಾರ್ ಹೇಳಿಕೆಗಳನ್ನು ನೋಡ್ತಾ ಹೋಗಿ. ಬರೀ ಹೇಳಿಕೆ ಅಲ್ಲ, ಪಾಲಿಟಿಕ್ಸು ಪಾಲಿಟಿಕ್ಸ್. ಸಿದ್ದರಾಮಯ್ಯನವರು ಈ ಕಳಂಕವನ್ನು ಹೊತ್ತುಕೊಂಡು ನಾಳೆ ಕೆಳಗಿಳಿಯುವ ಪರಿಸ್ಥಿತಿ ಬಂದಲ್ಲಿ ಅದಕ್ಕೆ ಸಿದ್ದರಾಮಯ್ಯನವರು ನೋಡಿ, ಹಿ ಹ್ಯಾಸ್ ಎಂಜಾಯ್ಡ್ ಪವರ್ ಅಲ್ವಾ, 2013ರಿಂದ 2018ರವರೆಗಿದ್ದಾರೆ. ಆದರೆ ಯಾವುದೇ ಒಬ್ಬ ರಾಜಕಾರಣಿ ಕಳಂಕ ಹೊತ್ಕೊಂಡು ಕೆಳಗಿಳಿಲಿಕ್ಕೆ ಬಯಸಲ್ಲ. ಕಳಂಕ ಹೊತ್ಕೊಂಡು ಕೆಳಗಿಳಿಯುವ ಪರಿಸ್ಥಿತಿ ಬಂದಲ್ಲಿ ಇನ್ನೊಬ್ರು ಯಾರನ್ನೋ ಕೂಡಿಸಿ ಮತ್ತೆ ನಾನು ಬಂದ ಚೇರ್ ಮೇಲೆ ಕೂತ್ಕೊಂಡೇ ನಿವೃತ್ತನಾಗಬೇಕು ಅಂತಕ್ಕಂಥ ಪ್ರಯತ್ನ ಪ್ರತಿಯೊಬ್ಬ ಮನುಷ್ಯನಿಗೆ ಮಾಡಿದ್ರು. ಕಳಂಕ ಹೊತ್ಕೊಂಡು ಕೆಳಗಿಳಿಯಲ್ಲ. ಸಿದ್ದರಾಮಯ್ಯನವರು ಒಂದು ವೇಳೆ ಆ ಕಳಂಕ ಹೊತ್ತುಕೊಂಡು ಈಗ ಶಿವಕುಮಾರ್ ಹೇಳ್ತಾ ಇದ್ರು, ಇಲ್ಲ ಅವರು ಜೈಲಿಗೆ ಹೋಗ್ತಾರೆ, ಆ ಪರಿಸ್ಥಿತಿ ಬಂದಿದ್ದಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರನ್ನ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಿಡ್ತಿದ್ರ? ಅವ್ರು ಯಾವುದೇ ಕಾರಣಕ್ಕೂ ಬಿಡ್ತಿರ್ಲಿಲ್ಲ. ಯಾರಾದರೂ ಒಬ್ಬ ವ್ಯಕ್ತಿ ತಾತ್ಕಾಲಿಕವಾಗಿ ಕುರ್ಚಿ ಮೇಲೆ ಕೂತ್ಕೊಳ್ಳಿ, ನಾನು ಬಂದು ಮುಖ್ಯಮಂತ್ರಿ ಆಗ್ತೀನಿ. ಸೇಮ್ ಹ್ಯಾಪನ್ ವಿತ್ ಅರವಿಂದ್ ಕೇಜ್ರಿವಾಲ್, ಸೇಮ್ ಹ್ಯಾಪನ್ ವಿತ್ ಹೇಮಂತ್ ಸೊರೇನ್. ಅದರಲ್ಲಿ ಸಿದ್ದರಾಮಯ್ಯನವರು ಯಾಕೆ ಬೇರೆ ರೀತಿ ಯೋಚನೆ ಮಾಡ್ತಾರೆ ಅನ್ಕೊಂಡು. ಮತ್ತು ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರು ಕಳಂಕ ಹೊತ್ತುಕೊಂಡು ಏನಾದರೂ ಕುರ್ಚಿ ಈಗ ಅದು ಹೈಪೋಥೆಟಿಕಲ್ ಆಯ್ತು ಬಿಡಿ, ಆದರೆ ಅವರು ಹೇಳಿದ್ರಿಂದ ನಾನು ಹೇಳ್ತಾ ಇದ್ದೀನಿ, ಕಳಂಕ ಹೊತ್ತುಕೊಂಡು ಕೆಳಗಿಳಿಯುವ ಪರಿಸ್ಥಿತಿ ಬಂದಿದ್ದಲ್ಲಿ ದಟ್ ವಾಸ್ ಡಿಸ್ಅಡ್ವಾಂಟೇಜ್ ಟು ಡಿ ಕೆ ಶಿವಕುಮಾರ್. ಏನು ಬಯಸ್ತಿದ್ದಾರೆ ಅಜಿತ್? ಒಂದು ವೇಳೆ ಅದು ಮುಖ್ಯಮಂತ್ರಿನೇ ಆಗೋದಾಗಿದ್ರೆ ಅವ್ರು 23ರಲ್ಲೇ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಇನ್ನೊಂದು ಪ್ರಯತ್ನವನ್ನ ಮಾಡ್ತಿದ್ರು ಏನೋ, ಅಥವಾ ಅವ್ರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಬದಿಗೆ ಸರಿಸಿ ಆಗುವುದೇ ಆಗಿದ್ದಲ್ಲಿ ಡಿ ಕೆ ಶಿವಕುಮಾರ್ ಇಷ್ಟೊತ್ತಿಗೆ ಭಿನ್ನಮತೀಯ ಚಟುವಟಿಕೆಗಳನ್ನು ಸತೀಶ್ ಜಾರಕಿಹೊಳಿ ಮತ್ತು ಪರಮೇಶ್ವರ್ ಏನು ಮಾಡ್ತಿದ್ದಾರೆ ಅದಕ್ಕೆ ಆಂಟಿಯಾಗಿ ಅನೇಕ ಚಟುವಟಿಕೆಗಳನ್ನ ಮಾಡ್ತಾ ಇದ್ರು. ಆದರೆ ಡಿ ಕೆ ಶಿವಕುಮಾರ್ಗೆ ನಾವು ಉತ್ತರ ಕರ್ನಾಟಕದ ಕಡೆ ಆಸ್ತಿ ಬರೆಸ್ಕೊಳ್ಳುವಾಗ ಅಂದರೆ ಖರೀದಿ ಮಾಡುವಾಗ ಒಂದು ಸೆಂಟೆನ್ಸ್ ಬರುತ್ತೆ, ನಾನು ಯಾವಾಗಲೂ ಆಶ್ಚರ್ಯದಿಂದ ಓದ್ತಾರೆ, ಅಕಲ್ ಹುಷಾರಿ ಮತ್ತು ಆತ್ಮ ಸಂತೋಷದಿಂದ ಬರೆದು ಕೊಡ್ತಾ ಇದ್ದೀನಿ ಅಂತ. ಹಾಗೆ ಮುಖ್ಯಮಂತ್ರಿ ಸ್ಥಾನವನ್ನು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ಗೆ ಬಿಟ್ಟು ಕೊಟ್ಟಾಗ ಡಿ ಕೆ ಶಿವಕುಮಾರ್ ಅವರು ಅದನ್ನು ಅನುಭವಿಸೋದಕ್ಕೆ ಸಾಧ್ಯ. ಅದರ್ವೈಸ್ ಇಲ್ಲವಾದಲ್ಲಿ ಏನಾಗುತ್ತೆ ನೋಡಿ, ಸಿದ್ದರಾಮಯ್ಯನವ್ರಿಗೆ ಒಂದು ವೋಟ್ ಬ್ಯಾಂಕ್ ಇದೆ, ಉಳಿದದ್ದೆಲ್ಲ ಹಿಂದೆ ವೋಟ್ ಬ್ಯಾಂಕ್ ನೀವು ಪಕ್ಕಕ್ಕೆ ಸರಿಸಿಡಿ. ಹೌದು, ಸಿದ್ದರಾಮಯ್ಯನವರ ಕಾರಣದಿಂದ ಕಾಂಗ್ರೆಸ್ಗೆ ಗಟ್ಟಿಯಾಗಿ ಬಂದಿರತಕ್ಕಂಥ 2 ವೋಟ್ ಬ್ಯಾಂಕ್ಗಳಂದರೆ ಒಂದು ಕುರುಬ, ಒಂದು ಮುಸ್ಲಿಂ ಕಾಂಗ್ರೆಸ್ ಜೊತೆ ಇದ್ದರೂ ಕೂಡ JDS ಜೊತೆ ಶೇರಿಂಗ್ ಆಗ್ತಿತ್ತು. ಸಿದ್ದರಾಮಯ್ಯನವರ ಕಾರಣದಿಂದ ಅದು JDS BJP ಜೊತೆ ಹೋಗಿದ್ಯಾಕೆ? ಹೆಂಗೂ ಮುಸ್ಲಿಂ ಮತಗಳು ಬರಲ್ಲ ಅಂತ. ಹೀಗಾಗಿ ಸಿದ್ದರಾಮಯ್ಯನವರ ಜೊತೆ ಆ 2 ವೋಟ್ ಬ್ಯಾಂಕ್ಗಳು ಗಟ್ಟಿಯಾಗಿವೆ. ಕಾಂಗ್ರೆಸ್ನ ವೋಟಿನಿಂದ ಸೀಟಾಗಿ ಕನ್ವರ್ಟ್ ಮಾಡೋದು ಆ ವೋಟ್ ಬ್ಯಾಂಕ್ಗಳು. ಒಂದು ವೇಳೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರನ್ನ ಬದಿಗೆ ಸರಿಸಿ, ಪಕ್ಕಕ್ಕೆ ಸರಿಸಿ, ಕಳಂಕ ಹೊರಸಿ ಕೆಳಗಿಳಿಸಿ ತಾನು ಮುಖ್ಯಮಂತ್ರಿ ಆಗಲಿಕ್ಕೆ ಹೊರಟಿದ್ರೆ, ಒಂದು ಶಾಸಕರ ಬೆಂಬಲ ಸಿದ್ದರಾಮಯ್ಯನವ್ರಿಗಿದೆ, ಅವ್ರು ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಮಾಡ್ಲಿಕ್ಕೆ ಬಿಡಲ್ಲ. ಎರಡನೇದು, ಯಾವುದೇ ಕಾರಣಕ್ಕೂ ಕೂಡ ಆ ವೋಟ್ ಬ್ಯಾಂಕ್ ಜೊತೆಗೆ ಬರದೇ ಹೋದರೆ ನೀವು ಬರೀ ಮುಖ್ಯಮಂತ್ರಿ ಆಗ್ಬೋದು, ಮುಂದೆ 28ರ ಚುನಾವಣೆಯನ್ನು ನೀವು ಎದುರಿಸಬೇಕಾಗತ್ತೆ. ಡಿ ಕೆ ಶಿವಕುಮಾರ್ ಏನು ಬಯಸ್ತಿದ್ದಾರೆ ಅಂತಂದ್ರೆ, ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಆಗದೆ ಸಿದ್ದರಾಮಯ್ಯನವ್ರನ್ನ ಬಹಳ ಜಾಣತನದಿಂದ, ಸಂತೋಷ ಅಕಲ್ ಹುಷಾರಿಯಿಂದ ಪಕ್ಕಕ್ಕೆ ಸರಿಸಿ ನಾನು ಮುಖ್ಯಮಂತ್ರಿ ಆಗಬಹುದಾ ಅಂತಕ್ಕಂಥ ಪ್ರಯತ್ನ ಮಾಡ್ತಿದ್ದಾರೆ. ಹೀಗಾಗಿ ನನಗೆ ಈ ಮೂಡಾ ಪ್ರಕರಣದಲ್ಲಿ ಏನೋ ಸಿದ್ದರಾಮಯ್ಯನವರು ಸಿಲುಕು ಹಾಕ್ಕೊಂಡು ನಾನು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಡಿ ಕೆ ಶಿವಕುಮಾರ್ಗೂ ಗೊತ್ತಿದೆ. ಸಿದ್ದರಾಮಯ್ಯನವರು ಏನಾದರೂ ಮೂಡಾ ಪ್ರಕರಣದಲ್ಲಿ ಕೆಳಗಿಳಿದ್ರೆ ಲಾಭ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪರಮೇಶ್ವರ್ಗಿತ್ತೆ ಹೊರತು ನನಗಿಲ್ಲ ಅಂತಕ್ಕಂಥ ಸಿಂಪಲ್ ಲೆಕ್ಕಾಚಾರ. ನೀವೇನು ಭ್ರಮೇಲಿದೆ? ಭ್ರಮೆ ಅಲ್ಲ, ನೀವು ರಾಜಕೀಯವಾಗಿ ಮಾತಾಡಬೇಕು, ಹಾಗೆ ಮಾತಾಡಬೇಕು. ಇವತ್ತು ಡಿ ಕೆ ಶಿವಕುಮಾರ್ಗೆ ಬಹಳ ಬೇಜಾರಾಗ್ಬಿಟ್ಟಿರುತ್ತೆ, ಅವ್ರೇನೋ ಬೇರೆ ನಿರೀಕ್ಷೆ ಮಾಡ್ತಾರೆ. ಇವ್ರೇನು ಮಾಡ್ಲಿಕ್ಕೆ ಬಯಸ್ತಾ ಇದ್ರು? ಈಗ ಹೈಕೋರ್ಟ್ ಇವತ್ತು ನಿರ್ಧಾರ ಕೊಟ್ಟಿದೆ CBI ಕೊಡಬಾರ್ದು ಅಂತ. CBI ಕೊಟ್ಟಿದ್ರೆ BJPಯ ಉದ್ದೇಶ ಏನಿತ್ತು ನೋಡಿ? ಇದರಲ್ಲಿ ಈಗ CBIನ BJP ಕಂಟ್ರೋಲ್ ಮಾಡಲ್ಲ, ಇದೆಲ್ಲ ಈ ಚರ್ಚೆಗೆ ಅರ್ಥನೇ ಇಲ್ಲ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.